ಮಹಾರಾಷ್ಟ್ರದಲ್ಲಿ ಸಮಬಲದ ಹೋರಾಟ. ಅತಂತ್ರ ಬಂದರೂ ಮಹಾಯುತಿಗೆ ಚಾನ್ಸ್. ಏನಿದು ಎಕ್ಸಿಟ್ ಪೋಲ್ ಅಚ್ಚರಿಯ ಭವಿಷ್ಯ. ಮಹಾರಾಷ್ಟ್ರ ದೇಶದ ಅತ್ಯಂತ ಶ್ರೀಮಂತ ರಾಜ್ಯ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯ. ಬಾಲಿವುಡ್ ಸಿನಿರಂಗ ಸ್ಟ್ರಾಂಗ್ ಆಗಿ ಬೇರು ಬಿಟ್ಟಿರೋ ರಾಜ್ಯ. ಜೊತೆಗೆ ಇಡೀ ಪ್ರಪಂಚದಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರದಿಂದ ಮಹಾರಾಷ್ಟ್ರ ಮತ್ತು ಮುಂಬೈ ನಗರ ತನ್ನದೇ ಆದ ಹೆಸರು ಮಾಡಿದೆ. ಇಂಥ ರಾಜ್ಯದ ಗದ್ದುಗೆ ಹಿಡಿಯಬೇಕು ಅಂತೇಳಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಅಲ್ಲಿನ ಪ್ರಾದೇಶಿಕ ಪಕ್ಷಗಳನ್ನ ಹೊಡೆದು ಮಿತ್ರಕೂಟಗಳನ್ನು ರಚಿಸಿಕೊಂಡು ಅಕ್ಕಡಕ್ಕೆ ಧುಮುಕಿ ಚುನಾವಣೆ ಎದುರಿಸಿವೆ. ಈ ರಾಜ್ಯದ ಫಲಿತಾಂಶ ಇದೇ ನವೆಂಬರ್ 23ರಂದು ಹೊರಬೀಳಲಿದೆ. ಆದ್ರೆ ಇಲ್ಲಿ ಅದೇನೋ ಕಡಿದು ಗುಡ್ಡೆ ಹಾಕ್ತೀವಿ, ಮಹಾರಾಷ್ಟ್ರ ನಮ್ದು, ಬಿಟ್ಟುಕೊಡೋ ಸೀನೆ ಇಲ್ಲ ಅಂತೇಳಿ ಜಂಬ ಕೊಚ್ಕೊಳ್ತಿದ್ದ ಬಿಜೆಪಿಗೆ ಎಕ್ಸಿಟ್ ಪೋಲ್ ಬಿಗ್ ಶಾಕ್ ಕೊಟ್ಟಿದೆ. ಕೊನೆಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಸ್ಪಷ್ಟ ಬಹುಮತದ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಬಿಜೆಪಿ ನಾಯಕರು ಇಲ್ಲಿ ಸ್ವಲ್ಪ ಯಾಮಾರಿದ್ರು ಮಹಾವಿಕಾಸ್ ಅಘಾಡಿ ಗದ್ದುಗೆ ಏರೋ ಸಾಧ್ಯತೆ ಇದೆ. ಹಾಗಾದ್ರೆ ಏನಿದು ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ ಅಚ್ಚರಿಯ ಭವಿಷ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಒಟ್ಟು 288 ಕ್ಷೇತ್ರಗಳಿವೆ. ಈ ಪೈಕಿ 145 ಮ್ಯಾಜಿಕ್ ನಂಬರ್ ಆಗಿದ್ದು, ಈ ನಂಬರ್ ಅನ್ನ ಗಳಿಸೋಕೆ ಇಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ತಿನ್ಕಾಡುತ್ತಿವೆ. ಮಹಾರಾಷ್ಟ್ರ ಮತದಾರರ ಮನೆ ಗೆಲ್ಲೋಕೆ ಯಾವೊಂದು ಪಕ್ಷವು ಗಟ್ಟಿಯಾಗಿ ನಿಂತಿಲ್ಲ. ಇಲ್ಲಿ 2 ಮೈತ್ರಿಕೂಟಗಳ 6 ಪಕ್ಷಗಳು ಭರ್ಜರಿ ಕಾದಾಟಕ್ಕಿಳಿದಿವೆ. ಅಸ್ತಿತ್ವಕ್ಕಾಗಿ ಹೋರಾಟ, ವೈಯಕ್ತಿಕ ವರ್ಚಸ್ಸು, ನಾಯಕರ ಹುಮ್ಮಸ್ಸು, ಪರಸ್ಪರ ಕೆಸರೆರಚಾಟ, ಕ್ರೆಡಿಟ್ ವಾರ್ ಸೇರಿ ಹಲವು ಕೌತುಕ ಅಂಶಗಳ ಮೊತ್ತವಾಗಿ ಈ ಸಲದ ಮಹಾರಾಷ್ಟ್ರ ಚುನಾವಣೆ ಎದ್ದು ಕಂಡಿತ್ತು. ಆದ್ರೀಗ ಮತಯುದ್ಧ ಮುಗಿದಾಗಿದೆ. ಇನ್ನೇನಿದ್ರು ಇದೇ ನವೆಂಬರ್ 23ರಂದು ಅಂತಿಮ ಫಲಿತಾಂಶ ಹೊರಬೀಳದೊಂದೇ ಬಾಕಿ. ಪರಿಸ್ಥಿತಿ ಹೀಗಿರುವಾಗಲೇ ನಿನ್ನೆ ಮತದಾನ ಮುಗಿದ ಬೆನ್ನಲ್ಲೇ ಹಲವು ಸಮೀಕ್ಷಾ ಸಂಸ್ಥೆಗಳು ಎಕ್ಸಿಟ್ ಪೋಲ್ ಫಲಿತಾಂಶವನ್ನ ಪ್ರಕಟಿಸಿವೆ. ಅದರಲ್ಲಿ ಪಿಮಾರ್ಕ್ ಸಮೀಕ್ಷೆ ಭಾರಿ ಕುತೂಹಲ ಕೆರಳಿಸುತ್ತಿದೆ. ಈ ಸಲ ಮಹಾರಾಷ್ಟ್ರದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಲಿದ್ದು, ಬಿಜೆಪಿ ನೇತೃತ್ವದ ಮಹಾಯುತಿ ಸಿಂಪಲ್ ಮೆಜಾರಿಟಿ ಪಡೆಯೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತೇಳಿ ಭವಿಷ್ಯ ನುಡಿದಿದೆ. 288 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ 137ರಿಂದ 157 ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಎಂದಿರುವ ಸಮೀಕ್ಷೆ, ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ 126ರಿಂದ 146 ಸ್ಥಾನಗಳನ್ನು ಗಳಿಸಬಹುದು ಅಂತ ಹೇಳಿದೆ. ಇತರರು 2ರಿಂದ 8 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತೇಳಿ ಭವಿಷ್ಯ ನುಡಿದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಬಹುಮತಕ್ಕೆ 145 ಸ್ಥಾನಗಳು ಅಗತ್ಯವಾಗಿವೆ. ಎಕ್ಸಿಟ್ ಪೋಲ್ ನಲ್ಲಿ ಮಹಾಯುತಿ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿದೆ. ಅದೇ ರೀತಿ ಮಹಾವಿಕಾಸ್ ಅಘಾಡಿ ಕೂಡ ಕ್ರಾಸ್ ಆಗಿದೆ. ಹೀಗಾಗಿ 2 ಮೈತ್ರಿಕೂಟಗಳಿಗೂ ಅಧಿಕಾರ ಹಿಡಿಯೋ ಸಾಧ್ಯತೆ ಇದೆ. ಈ ನಡುವೆ ಇತರೆ ಪಕ್ಷಗಳ ಶಾಸಕರು ಯಾರ ಪರ ನಿಲ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ 2 ಒಕ್ಕೂಟಗಳು ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ತಮ್ಮ ಸಿಎಂ ಯಾರು ಅನ್ನೋದರ ಬಗ್ಗೆ ಎಲ್ಲೂ ಹೇಳಿಲ್ಲ. ಒಂದೆಡೆ ಅಮಿತ್ ಶಾ ಅವರು ದೇವೇಂದ್ರ ಫಡ್ನವೀಸ್ ಮುಂದಿನ ಸಿಎಂ ಅಂತ ಹೇಳಿದ್ರು. ಇದಕ್ಕೆ ಮಿತ್ರ ಪಕ್ಷಗಳ ನಾಯಕರು ಅದೆಲ್ಲ ಆಮೇಲೆ ಫಲಿತಾಂಶ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ. 2 ಒಕ್ಕೂಟದ 6 ಪಕ್ಷಗಳು ತಮ್ಮವರೇ ಸಿಎಂ ಆಗಬೇಕು ಅನ್ನೋ ಮಹದಾಸೆ ಹೊಂದಿದ್ದು, ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸಿಎಂ ನಮ್ಮವರೇ ಅನ್ನೋ ಅಚಲ ವಿಶ್ವಾಸದಲ್ಲಿವೆ. 2019ರ ಚುನಾವಣೆಯಲ್ಲಿ ಏನಾಗಿತ್ತು? 2019ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಒಟ್ಟಾಗಿ ಚುನಾವಣೆ ಎದುರಿಸಿದ್ವು. ಶಿವಸೇನೆ 56ರಲ್ಲಿ ಜಯಬೇರಿ ಬಾರಿಸಿತ್ತು. ಎನ್ಸಿಪಿ 54 ಹಾಗೂ ಕಾಂಗ್ರೆಸ್ 44ರಲ್ಲಿ ಜಯ ಗಳಿಸಿದ್ವು. ಎಐಎಂಐಎಂ 2 ಹಾಗೂ ಎಂಎನ್ಎಸ್ 1ರಲ್ಲಿ ಜಯ ಗಳಿಸಿದ್ವು. ಆದ್ರೆ ಆನಂತರ ಬಿಜೆಪಿ ತೆಕ್ಕೆಯಿಂದ ಹೊರಬಂದಿದ್ದ ಶಿವಸೇನೆ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಜೊತೆ ಸೇರಿ ಸರ್ಕಾರ ರಚಿಸಿತ್ತು. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿದ್ರು. ಆ ಬಳಿಕ ನಡೆದ ಪಕ್ಷಾಂತರ ಮಹಾಪರ್ವದಲ್ಲಿ ಏಕನಾಥ್ ಶಿಂದೆ ಬಣ ಶಿವಸೇನೆಯಿಂದ ಹೊರಬಂದು ಬಿಜೆಪಿ ಜೊತೆ ಕೈಜೋಡಿಸಿದ್ರೆ, ಅಜಿತ್ ಪವರ್ ಬಣವು ಎನ್ಸಿಪಿಯಿಂದ ಹೊರಬಂದಿತ್ತು. ಹೀಗೆ ಏಕನಾಥ್ ಶಿಂದೆ ಸಿಎಂ ಆಗಿದ್ರು. ಈ ಬಾರಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಅಧಿಕಾರಕ್ಕೇರಲಿದ್ದಾರೆ ಅನ್ನೋ ಕುತೂಹಲಕ್ಕೆ ನವೆಂಬರ್ 23ರಂದು ಶನಿವಾರ ಉತ್ತರ ಸಿಗಲಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕೆಲ ತಿಂಗಳ ಹಿಂದೆ ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತೇಳಿ ಸಾಕಷ್ಟು ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿದ್ವು. ಆದ್ರೆ ಅಂತಿಮ ಫಲಿತಾಂಶದಲ್ಲಿ ಬಿಜೆಪಿ ಗೆದ್ದು ಬೀಗಿತ್ತು. ಹೀಗಾಗಿ ಎಕ್ಸಿಟ್ ಪೋಲ್ಗಳು ಯಾವಾಗಲೂ ಸತ್ಯವನ್ನೇ ಹೇಳ್ತಾವೆ ಅಂತ ಹೇಳೋದಕ್ಕೆ ಬರಲ್ಲ. ಇದರಿಂದ ನವೆಂಬರ್ 23ರಂದು ಹೊರಬೀಳೋ ಫಲಿತಾಂಶದವರೆಗೂ ಎಲ್ಲರೂ ಕಾಯಲೇಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.